ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ 6th ಸೆಮಿಸ್ಟರ್ನಲ್ಲಿ ಬರುವಂತಹ ಮಾರ್ಜಿನಲ್ ಕಾಸ್ಟ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ಎಷ್ಟು ಮೆಥಡ್ ಇದೆ ಮತ್ತು ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಯುವರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ಲಾಸ್ಟ್ ಚಾಪ್ಟರ್ ಮಾರ್ಜಿನಲ್ ಅಕೌಂಟ್ 5 marks method. So the types of the marginal cost method for 5 marks and solution we will discuss in this video. So I have taken one first method. ಇದರಲ್ಲಿ ಮೊದಲನೇ ಮೆಥಡ್ ತಗೊಂಡಿದ್ದೀನಿ. ಪ್ರಶ್ನೆಯಲ್ಲಿ ಸೇಲ್ಸ್ ಮತ್ತು ಪ್ರಾಫಿಟ್ ನ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಸೇಲ್ಸ್ ಮತ್ತು ಪ್ರಾಫಿಟ್ ನ ಡೀಟೇಲ್ಸ್ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಮತ್ತು ಏನ್ ಪ್ರಶ್ನೆ ಕೇಳಿರ್ತಾರೆ. ಸೊ ಯಾವಾಗ ಅವರು 2 ವರ್ಷದ ಸೇಲ್ಸ್ ಮತ್ತು 2 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ, ಅವರು ಪಿ ವಿ ರೇಷಿಯೋ ಮತ್ತು ಫಿಕ್ಸ್ಡ್ ಅಸೆಟ್ ನ ಕಂಡುಹಿಡಿಯೋದಕ್ಕೆ ಹೇಳಿರ್ತಾರೆ. whenever they provide sales value and profit in the question, they will ask the PV ratio and fixed asset. So first we have to calculate PV ratio. ಮೊದಲಿಗೆ PV ratio ಕಂಡುಹಿಡಿಯಬೇಕು. ಸೊ ಅದರ ಫಾರ್ಮುಲಾ ಏನಿರುತ್ತೆ ಅಂದ್ರೆ PV ratio is equal to change in profit divided by change in sale. ಅಂದ್ರೆ 2 ವರ್ಷದ ಪ್ರಾಫಿಟ್ ನಡುವೆ ಇರುವಂತ ಡಿಫರೆನ್ಸ್ ಮತ್ತೆ 2 ವರ್ಷದ ಸೇಲ್ಸ್ ನಡುವೆ ಇರುವಂತ ಡಿಫರೆನ್ಸ್ ನ ನಾವು ಚೇಂಜ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಫಸ್ಟ್ ಇಯರ್ ಗೆ 4 ಲ್ಯಾಕ್ ಇದೆ, ಸೆಕೆಂಡ್ ಇಯರ್ ಗೆ 6 ಲ್ಯಾಕ್ ಇದೆ, ಎರಡರ ನಡುವೆ ಇರುವಂತಹ ಡಿಫರೆನ್ಸ್ 2 ಲ್ಯಾಕ್ ಇದೆ. ಇದನ್ನೇ ನಾವು ಚೇಂಜ್ ಇನ್ ಪ್ರಾಫಿಟ್ ಅಂತ ಕರಿತೀವಿ. ಸೇಲ್ಸ್ ನಲ್ಲಿ ಫಸ್ಟ್ ಇಯರ್ ಗೆ 40 ಲ್ಯಾಕ್ ಇದೆ, ಸೆಕೆಂಡ್ ಇಯರ್ ನಲ್ಲಿ 50 ಲ್ಯಾಕ್ ಇದೆ, ಎರಡು ಇಯರ್ ನಲ್ಲಿ ಇರುವಂತಹ ಡಿಫರೆನ್ಸ್ ಸೇಲ್ಸ್ 10 ಲ್ಯಾಕ್ ಇದೆ. ಸೊ 2 ಲ್ಯಾಕ್ ಪ್ರಾಫಿಟ್ ನ ಚೇಂಜ್ ಇದೆ, 10 ಲ್ಯಾಕ್ ಸೇಲ್ಸ್ ನಲ್ಲಿ ಇಯರ್ ನಲ್ಲಿ ಚೇಂಜ್ ಇದೆ. ಸೊ ಇದನ್ನೇ ನಾವು ಯೂಸ್ ಮಾಡಿಕೊಂಡು ಪಿ ವಿ ರೇಷಿಯೋ ಕಂಡುಹಿಡಿತೀವಿ. ಸೊ ಹೇಗೆ ಚೇಂಜ್ ಇನ್ ಪ್ರಾಫಿಟ್ ಕಂಡುಹಿಡಿಯೋದಂದ್ರೆ ಎರಡು ಇಯರ್ ಪ್ರಾಫಿಟ್ ನ ಮೈನಸ್ ಮಾಡೋದು. 6 ಲ್ಯಾಕ್ ಮತ್ತೆ 4 ಲ್ಯಾಕ್, 2 ಲ್ಯಾಕ್ ಚೇಂಜ್ ಇನ್ ಪ್ರಾಫಿಟ್. ಚೇಂಜ್ ಇನ್ ಸೇಲ್ ಹೇಗೆ ಕಂಡುಹಿಡಿಯೋದು ಅಂದ್ರೆ 2 ವರ್ಷದ ಸೇಲ್ ನ ಮೈನಸ್ ಮಾಡೋದು. 50 ಲ್ಯಾಕ್ ಮೈನಸ್ 40 ಲ್ಯಾಕ್, ಸೊ 10 ಲ್ಯಾಕ್ ಚೇಂಜ್ ಇನ್ ಸೇಲ್. ನೆಕ್ಸ್ಟ್ ಎರಡನ್ನು ಡಿವೈಡೆಡ್ ಬೈ ಮಾಡ್ಕೊಂಡಾಗ ನಮ್ಗೆ ಸಿಗೋ ಆನ್ಸರ್ ಪಿ ವಿ ರೇಷಿಯೋ. ಸೊ 2 ಲ್ಯಾಕ್ ಚೇಂಜ್ ಇನ್ ಪ್ರಾಫಿಟ್ ಇದೆ, 10 ಲ್ಯಾಕ್ ಚೇಂಜ್ ಇನ್ ಸೇಲ್ ಇದೆ. ಸೊ ಎರಡನ್ನು ಡಿವೈಡ್ ಮಾಡಿದಾಗ 0.2 ಬರುತ್ತೆ. ನೀವು ಇದನ್ನ ಪಾಯಿಂಟ್ ವ್ಯಾಲ್ಯೂ ಒಳಗಾದ್ರೂ ಬರೀಬಹುದು, ಪರ್ಸೆಂಟೇಜ್ ವ್ಯಾಲ್ಯೂ ಒಳಗಾದ್ರೂ ಬರೀಬಹುದು, ಭಿನ್ನ ರಾಶಿ ಒಳಗಾದ್ರೂ ಬರೀಬಹುದು. ಯು ಕ್ಯಾನ್ ರೈಟ್ ಯುವರ್ ಆನ್ಸರ್ ಪಾಯಿಂಟ್ ವ್ಯಾಲ್ಯೂ, ಪರ್ಸೆಂಟೇಜ್ ವ್ಯಾಲ್ಯೂ ಆರ್ ಫ್ರಾಕ್ಷನ್ ವ್ಯಾಲ್ಯೂ. ಸೊ 2 ಲ್ಯಾಕ್ ನ ಡಿವೈಡೆಡ್ ಬೈ 10 ಲ್ಯಾಕ್ ಮಾಡಿದಾಗ 0.2 ಬರುತ್ತೆ. ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಬೈ 100. ಇಫ್ ಯು ವಾಂಟ್ ಟು ರೈಟ್ ಇಟ್ ಇನ್ ಫ್ರಾಕ್ಷನ್, ಇದನ್ನ ಭಿನ್ನ ರಾಶಿಯಲ್ಲಿ ಬರೀತೀವಿ ಅಂದ್ರೆ ನಿಮ್ ಬಂದಿರುವಂತ ಪಾಯಿಂಟ್ ವ್ಯಾಲ್ಯೂಗೆ ಡಿವೈಡೆಡ್ ಬೈ ಇದನ್ನ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ಸಾಕು, ನಿಮಗೆ ಭಿನ್ನ ರಾಶಿ ಸಿಗುತ್ತೆ 2 ಡಿವೈಡೆಡ್ ಬೈ 10. ಪಿ ವಿ ರೇಷಿಯೋ ಕಂಡುಹಿಡಿದ ನಂತರ ಪ್ರಶ್ನೆಯಲ್ಲಿ ಫಿಕ್ಸ್ಡ್ ಅಸೆಟ್ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಫಿಕ್ಸ್ಡ್ ಅಸೆಟ್ ಕಂಡುಹಿಡಿಯುವಂತ ಫಾರ್ಮುಲಾ ಮೊದಲು ಗೊತ್ತಿರಬೇಕು, ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಸೊ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ ಆದ್ರೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದಿಲ್ಲ. ಸೊ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಗೊತ್ತಿರಬೇಕು, ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೊ ಕ್ವಶನ್ ಅಲ್ಲಿ 2 ಸೇಲ್ಸ್ ಇದೆ, ಯಾವ ಸೇಲ್ಸ್ ತಗೊಂಡ್ರು ನೀವು ಸೇಮ್ ಆನ್ಸರ್ ಬರುತ್ತೆ. ಹೆಸರೇನಿದೆ ಫಿಕ್ಸ್ಡ್ ಅಸೆಟ್ ಅಥವಾ ಫಿಕ್ಸ್ಡ್ ಕಾಸ್ಟ್. ಸೊ ಫಿಕ್ಸ್ಡ್ ಕಾಸ್ಟ್ ಅಥವಾ ನೀವು ಫಿಕ್ಸ್ಡ್ ಅಸೆಟ್ ಕಂಡುಹಿಡಿಬೇಕಂದ್ರೆ ಸೇಮ್ ಬರುತ್ತೆ ಆನ್ಸರ್. ಯಾವ್ದಾದ್ರು ನೀವು ಸೇಲ್ಸ್ ತಗೋಬಹುದು ಎರಡರಲ್ಲಿ. ಸೊ ನಾ ಫಸ್ಟ್ ಸೇಲ್ಸ್ ವ್ಯಾಲ್ಯೂ ತಗೊಂಡಿದ್ದೀನಿ, 40 ಲ್ಯಾಕ್ ಇದೆ. ಪಿ ವಿ ರೇಷಿಯೋ ಆಲ್ರೆಡಿ ಕಂಡುಹಿಡಿದಿದ್ದೀವಿ 20%. ಸೊ 40 ಲ್ಯಾಕ್ ಮೇಲೆ 20% ಮಾಡಿದಾಗ 8 ಲ್ಯಾಕ್ ಬರುತ್ತೆ, ಅಥವಾ 40 ಲ್ಯಾಕ್ ಇಂಟು 0.2 ಮಾಡಿದಾಗ 8 ಲ್ಯಾಕ್ ಬರುತ್ತೆ, ಆರ್ 40 ಲ್ಯಾಕ್ ಇಂಟು 2/10 ಮಾಡಿದಾಗ 8 ಲ್ಯಾಕ್ ಬರುತ್ತೆ. ಇನ್ನು ನೆಕ್ಸ್ಟ್ ಕಂಡುಹಿಡಿದಿರುವಂತ 8 ಲ್ಯಾಕ್ ನ ಕಾಂಟ್ರಿಬ್ಯೂಷನ್ ಅಲ್ಲಿ ತಗೊಂಡು ಫಸ್ಟ್ ಇಯರ್ ಗೆ ಪ್ರಾಫಿಟ್ ಎಷ್ಟಿದೆ 4 ಲ್ಯಾಕ್, ನಾನು 40 ಲ್ಯಾಕ್ ಸೇಲ್ಸ್ ತಗೊಂಡಿದ್ದೀನಿ, ಅದಕ್ಕೆ 4 ಲ್ಯಾಕ್ ಪ್ರಾಫಿಟ್ ನ ಮೈನಸ್ ಮಾಡ್ತಾ ಇದ್ದೀನಿ. ಸೊ 4 ಲ್ಯಾಕ್ ಮೈನಸ್ ಮಾಡಿದಾಗ 4 ಲ್ಯಾಕ್ ಫಿಕ್ಸ್ಡ್ ಕಾಸ್ಟ್ ಅಥವಾ ಫಿಕ್ಸ್ಡ್ ಅಸೆಟ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಇದು ಏನು ನಿಮ್ದು ಮಾರ್ಜಿನಲ್ ಕಾಸ್ಟ್ ನಲ್ಲಿ ಬರುವಂತ 5 ಅಂಕದ ಫಸ್ಟ್ ಮೆಥಡ್. ಸೊ ಮಾರ್ಜಿನಲ್ ಕಾಸ್ಟ್ ನಲ್ಲಿ ಟೋಟಲ್ ನೀವು 5 ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. 2 ಮೆಥಡ್ 5 ಮಾರ್ಕ್ಸ್ ಗೆ, 3 ಮೆಥಡ್ 10 ಮಾರ್ಕ್ಸ್ ಇದೆ. ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಮೆಥಡ್ ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.